ಸರ್ ನಮಸ್ತೆ, ನನ್ನ ಹೆಸರು ಅಜಿತ್ ಅಂತೇಳಿ. ನಮ್ಮದು ಹನುಮನಾಳು, ಬನ್ನೂರು ಹೋಬಳಿ, ಟಿ ನರಸೀಪುರ ತಾಲೂಕು, ಮೈಸೂರು. ನಮ್ಮದು ಎಜುಕೇಷನ್ನು BE ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದೆ. ಒಂದು 12 ವರ್ಷ ಸರ್ವಿಸ್ ಮಾಡಿದ್ದೀವಿ ಬೆಂಗಳೂರು ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ. ಅದು ಮುಗಿಸ್ಕೊಂಡು ಅಲ್ಲಿ ನನಗೆ ಚೇಂಜಸ್ ಆಗಬೇಕಾದ್ರೆ ಕಾರಣ ಏನಂದರೆ, ರಾಜೀವ್ ದೀಕ್ಷಿತ್ ಅವ್ರದ್ದು ಒಂದಷ್ಟು ವೀಡಿಯೋಗಳು ಮತ್ತು ಸ್ವದೇಶಿದ್ರ ಬಗ್ಗೆ ನಮ್ಮಲ್ಲಿ ಆದಂಥ ದಬ್ಬಾಳಿಕೆಗಳೆಲ್ಲ ನೋಡಿಕೊಂಡು ನಾವು ಅಟ್ಲೀಸ್ಟ್ ನಾವೇನಾದ್ರು ಚೇಂಜಸ್ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಫ್ಯೂಚರ್ 10 ವರ್ಷದಲ್ಲಿ ಎಲ್ಲ ಸೆಲ್ಫ್ ಎಂಪ್ಲಾಯ್ ಆಗಿ ನಾವೇ ಉದ್ಯೋಗದಾತರಾಗುವಂಥದ್ದು ನಿಟ್ಟಿನಲ್ಲಿ ಸಾಗಿದ್ರೆ ಮಾತ್ರ ಈ ದೇಶ ಉಳಿಯೋದು ಅನ್ನೋ ನಿಟ್ಟಲ್ಲಿ ನಾನು ಅದು ತಿಳ್ಕೊಂಡ್ಮೇಲೆ ಊರಲ್ಲೇ ಒಂದಷ್ಟು ಪ್ಯಾರಲಲ್ ಆಗಿ ಕೆಲಸ ಮಾಡ್ತಾನೆ ನಮ್ಮದು ಪೌಲ್ಟ್ರಿ ಫಾರಮ್ ಆಗಲಿ, ಮತ್ತು ಆಮೇಲೆ ಅದಾದಮೇಲೆ ಎತ್ತಿನ ಗಾಣ ಆಗಲಿ, ಆಮೇಲೆ ಸಹಜ ಕೃಷಿ ಮಾಡುವಂಥದ್ದು ಕಲ್ಪನೆ ಬಂತು. ಅದ್ರದ್ದು ಜೊತೆಗೆ ನಾನು 3.5 ವರ್ಷ ಆಯಿತು ಸರ್ ಈಗ ಇದು ಎಸ್ಟಾಬ್ಲಿಷ್ ಆಗಿ ಎತ್ತಿನ ಗಾಣ. ಇದು ಹಾಕಲಿಕ್ಕೆ ಮೇಯ್ನ್ ರೀಸನ್ ಅಂತ ಅಂದರೆ, ಈಗ ಒಂದು 9,000 ಕೋಟಿಯಷ್ಟು ಪ್ರತಿ ಹಳ್ಳಿಲೂ ಗಾಣಗಳಿದ್ದು ಹಿಂದೆ, ಒಂದು 40-50 ವರ್ಷದ ಹಿಂದೆ. ಸೊ ಅವು ಎಲ್ಲ ನಶಿಸೋಗಿವೆಲ್ಲ. ಹಂಗಾಗಿ ಇದನ್ನು ಅದು ಇದು ಈ ಥರ ಗಾಣನೇ ಇಡಬೇಕು ಅಂತ ಅಂದ್ಕೊಂಡು ನಮ್ಮ ಸ್ನೇಹಿತರು ಮತ್ತು ಆಮೇಲೆ ನಾವು ಕಲ್ತಂಥ ನಮ್ಮ ಮೇಷ್ಟ್ರು ಒಬ್ಬರಿದ್ದರು. ಸೊ ಅವರೆಲ್ಲ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಇದೇ ಥರದ ಗಾಣ ಇಟ್ಟು ನಾವು ಇವಾಗ ಚೆನ್ನಾಗಿ ರನ್ ಆಗ್ತಾಯಿದೆ ಸರ್, ಏನು ತೊಂದರೆ ಇಲ್ಲ. ಒಂದು ಇದು ತುಂಬ ಕುಗ್ರಾಮ ಅಂತ ಅಂದ್ಕೊಳ್ಳಿ ಬೇಕಾದ್ರೆ. ಇದು ಇಂಟೀರಿಯರು, ಇದು ಸೆಲ್ಫ್ ನನ್ನ ಮನೆಗೋಸ್ಕರ ನಮ್ಮೂರಿಗೋಸ್ಕರ ಹಾಕೊಂಡಿದ್ದು ಗಾಣ. ಆ ವಿಚಾರವಾಗಿ ಮಾಡಿದ್ದೀವಿ. ಈಗ ಇದರಲ್ಲೇ ಒಂದು 300-400 ಲೀಟ್ರ್ ಪರ್ ಡೇ ಒಂದು ಪರ್ ಮಂತ್ ಆಯಿಲ್ ಹೋಗುತ್ತೆ ಅಂದರೆ, ಇನ್ನು ಗಲ್ಲಿಗೂ ಸಿಟಿಗಳಲ್ಲಿ ಆಗಿರೋದ್ರಿಂದ ಎಷ್ಟೋ ಜನ ಕನ್ವರ್ಷನ್ ಆಗಿದ್ದಾರೆ. ಒಳ್ಳೆಯದು ತಿನ್ನಬೇಕು, ಒಳ್ಳೆಯದನ್ನು ಮಾಡಬೇಕು, ಬೆಳಿಬೇಕು ಅಂತ ಸ್ವಲ್ಪ ಜನಗಳಿಗೆ ಶಿಕ್ಷಿತರಾದ್ಮೇಲೆ ಚೇಂಜಸ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇದು ಈ ಪ್ಲ್ಯಾಟ್ಫಾರಮ್ ಇದೆಯಲ್ಲ ಸರ್, ಈ ಪ್ಲ್ಯಾಟ್ಫಾರಮ್ನ ಈ ಬೀಮು ಸಪೋರ್ಟ್ ಮಾಡುತ್ತೆ. ಇದು ಆ ಗ್ರೂವಿಂದ ಆಚೆ ಬರಲಿಕ್ಕೆ ಇದು ಬಿಟ್ಕೊಡಲ್ಲ. ಇದು ಟೈಟಾಗಿ ಈ ಕಡೆಗೆ ಪ್ರೆಸ್ ಮಾಡುತ್ತೆ. ಇದೆಯಲ್ಲ, ಇದು ಕೋನಿಕಲ್ ಶೇಪಲ್ಲಿ ರೌಂಡ್ ಸರ್ಫೇಸ್ ಇದೆ. ಇದರಲ್ಲಿ ಒಂದು ಕ್ಯಾವಿಟಿ ಥರ ಮಾಡಿರ್ತೀವಿ ಈ ಟೋಪಿಲಿ. ಅದ್ರ ಟೋಪಿಲಿ ಬೇರಿಂಗ್ ಥರ ಆ್ಯಕ್ಟ್ ಆಗುತ್ತೆ ಅದು. ನೋಡಿ, ಇದು ಒರಳುಕಲ್ಲು, ಇದು 7 ಅಡಿ ಕಲ್ಲಿದೆ. ಇದರಲ್ಲಿ 50% ಕೆಳಗಡೆ ಹೋಗಿದೆ, 50% ಮೇಲಿದೆ. ಇದಕ್ಕೆ ಒಂದು ಗ್ರೂವ್ ಮಾಡಿದ್ದೀವಿ. ಆ ಗ್ರೂವ್ ಒಳಗಡೆ ಅದು ಪ್ಲ್ಯಾಟ್ಫಾರಮ್ನ ಹಾಕಿದ್ದೀವಿ. ಈ ಬೀಮ್ ಇದೆಯಲ್ಲ, ಇದು ಎಲ್ಲ ಮಟ್ರಲ್ಲು ಕಾಡ್ಬಾಗೆ ಅಂತ ಬರುತ್ತೆ. ಅಚ್ಚಿನ ಮಣೆ, ಬೆಲ್ಲದ ಅಚ್ಚು, ಅದು ಇದು ಎಲ್ಲ ಏನು ಮಾಡ್ತಾರೆ ಹಿಂದೆ, ಅದನ್ನು ಮಾಡಿದ್ದಾರೆ. ಇದರಲ್ಲಿ ಕೈ ಬರಲ್ಲ. ಗೊಬ್ಳಿ ಮರ ನೀವು ಆಡಿದೆಯೇ ಅದರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಕೆಲವ್ರು ಹೇಳ್ಬೋದು. ಅದರಲ್ಲಿ ಕೈ ಬರುತ್ತೆ, ಬಟ್ ಅದು ಫೇಲ್ ಆಗ್ತದೆ ಎಣ್ಣೆ. ನೋಡಿ, ಈಗ ಇದು ಎಲ್ಲ ಆಯಿಲ್ ಎಲ್ಲ ಆಗಿದೆ. ಈಗ ಆಯಿಲ್ ಚೇಂಬರ್ಲಿ ಇಲ್ಲಿ ಕ್ಲಿಯರೆನ್ಸ್ ಇರುತ್ತೆ. ಈ ಒರಳುಕಲ್ಗೂ ಮತ್ತು ಈ ಮರಕ್ಕೂ ಕ್ಲಿಯರೆನ್ಸ್ ಇರುತ್ತೆ. ಆ ಕ್ಲಿಯರೆನ್ಸ್ ಗ್ಯಾಪಲ್ಲಿ ಇದು ಆಯಿಲ್ ಕಲೆಕ್ಟ್ ಆಗಿರುತ್ತೆ. ಇದು ನಾರ್ಮಲ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ಲಿ ಇದು ಕಲೆಕ್ಟ್ ಆಗಿರುವಂಥದ್ದು. ಸೊ ಈಗ ಇಲ್ಲಿ ಪ್ರೆಷರ್ ಅನ್ನಿವನ್ ಟೈಮಲ್ಲಿ ನಾವು ಇದು ಹಸುಗಳು ಹೋಗೋದು ಅಂದರೆ 1 ನಿಮಿಷಕ್ಕೆ ಅವರೇಜ್ ಒಂದು 2 ರೊಟೇಷನ್ ಅಥವಾ 1.5 ರೊಟೇಷನ್ ಈ ಥರ ಇರ್ತದೆ ಡಿಫ್ರೆನ್ಸಲ್ಲಿ. ಅದು ಕಾನ್ಸ್ಟೆಂಟ್ ಸ್ಪೀಡ್ ಇರಲ್ಲ. ಕಾನ್ಸ್ಟೆಂಟ್ ಸ್ಪೀಡ್ ಇಲ್ಲ ಅಂತಂದರೆ ಇಲ್ಲಿ ಟೆಂಪ್ರೇಚರು ರೈಸ್ ಆಗಲ್ಲ. ಇದು ಓನ್ಲಿ ಪ್ರೆಷರ್ ಅಷ್ಟೇ. ಒಂದು ಪ್ರೆಷರ್ಲಿ, ಇದು ನಾರ್ಮಲ್ ಪ್ರೆಷರ್ಲಿ ಇದು ಕ್ರಶ್ ಆಗಿ ಇದು ಒತ್ತಡದಲ್ಲಿ ಎಣ್ಣೆ ಬಿಟ್ಟಿರೋದಷ್ಟೇ. ಈಗ ನೀವು ಬೆರಳಲ್ಲಿ ಮುಟ್ಟಿದ್ರು ನಮ್ಮದು 37 ಡಿಗ್ರಿ ಟೆಂಪ್ರೇಚರ್ ಇದೆ, ಬಾಡಿ ಟೆಂಪ್ರೇಚರು. ಇದನ್ನು ಫೀಲ್ ಮಾಡಿದ್ರೆ ತಣ್ಣಗೇನೆ ಇರುತ್ತೆ. ಇದು ಏನು ನಾರ್ಮಲ್ ಟೆಂಪ್ರೇಚರ್ ಈಗ ಏನಿದೆ ಅದರಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿರೋದು. ಇದು ಇಲ್ಲಿ ಇಲ್ಲೆಲ್ಲ ಈ ಪೈಪ್ ಮುಖಾಂತರ ನಮಗೆ ಆಯಿಲ್ಗಳು ತೆಗೆಯುವಂಥ, ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು. ಇಲ್ಲಿ ಒಂದು ಕಡ್ಡಿ ಚುಚ್ತೀವಿ. ಈ ಪ್ರೆಷರ್, ಅಟ್ಮಾಸ್ಫಿಯರ್ ಪ್ರೆಷರ್ ಇಲ್ಲಿ ಬಿದ್ದಾಗ ಇಲ್ಲಿ ಆಟೋಮೆಟಿಕಾಗಿ ಗ್ರಾವಿಟಿಯಲ್ಲಿ ಬರುವಂಥದ್ದು ಸರ್. ಈಗ ನಾವು ಏನು ಆಯಿಲ್ ತೆಗೆದೋ ಇದು ಇವಾಗ ಒಂದು 50-60% ಆಯಿಲ್ ಬಂದಂಗಾಯಿತು. ಇದು ನಾವು ಈ ಒಂದು ಬ್ಯಾಚಲ್ಲಿ ನಾವು 3 ಸೈಕಲಲ್ಲಿ ನಾವು ಎಣ್ಣೆ ತೆಗಿತೀವಿ. ಇದು ಫಸ್ಟ್ ಸೈಕಲಲ್ಲಿ ನಾವು ಒಂದು 60% ಆಯಿಲ್ ಬಂತು ಅಂದ್ಕೊಂಡ್ರೆ ಇನ್ನು ಮತ್ತೆ ಕ್ರಷ್ ಮಾಡ್ತೀವಿ. ಕ್ರಷ್ ಮಾಡ್ತಾ ಇನ್ನೊಂದು 30% ಆಯಿಲ್ ಬರುತ್ತೆ. ನೆಕ್ಸ್ಟ್ ಫುಲ್ ಎಲ್ಲ ನಮಗೆ
ಆಯಿಲ್ ಇರೋದು ಜಿಗ್ಟಾಗಿರೋದು ಈ ಕೈಗೆ ಅಂಟ್ಕೊಳ್ಳೋದು ಅದೆಲ್ಲ ಎಂಡ್ ತನಕ ಮಾಡಿದಾಗ ಅದು ಬರಲ್ಲ, ಆಯಿಲ್ ಇಲ್ಲಿಗೆ ಅಂಟ್ಕೊಳ್ಳಲ್ಲ. ಅಲ್ಲಿ ತನಕನೂ ನಾವು 3 ಸೈಕಲಲ್ಲಿ ನಾವು ಎಣ್ಣೆ ತೆಗಿತೀವಿ ಸರ್. ಇದು ನೆಕ್ಸ್ಟ್ ಅದಾದ್ಮೇಲೆ ಈಗ ಆಮ್, ಇದು ಟೆಂಪ್ರೇಚರ್ ಡಿಫ್ರೆನ್ಸ್ ಇದ್ರದ್ದು ಎಲ್ಲ ನೋಡೋದು ಹೇಗೆ, ಮತ್ತೆ ಕೋಲ್ಡ್ ಪ್ರೆಸ್ ಮತ್ತೆ ನಮ್ಮ ಈ ಎತ್ತಿನಗಾಣದ್ದು ರಿಯಲ್ ಕೋಲ್ಡ್ ಪ್ರೆಸ್ ಆಗುತ್ತೆ. ಬೇರೆ ಮೆಷಿನ್ಗಾಣದ್ದು ಕೋಲ್ಡ್ ಪ್ರೆಸ್ ಅಂತ ಹೇಳ್ತಾರೆ, ಬಟ್ ಅದು ಅಷ್ಟು ಎಕ್ಸಾಕ್ಟ್ ಆಗಿ ಅಲ್ಲಿ ಅಚೀವ್ ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ನಾವು ಆ ಆಯಿಲ್ನ ಮುಟ್ಟಿದ್ರೆ ನಮ್ಮ ಬಾಡಿ ಟೆಂಪ್ರೇಚರೇ 37 ಡಿಗ್ರಿ ಇರೋದ್ರಿಂದ ಅದು ಮುಟ್ಟಿದಾಗ ಅದು ಬಿಸಿ ಅನ್ಸಿದ್ರೆ ಅದರಲ್ಲಿ ಯಾವುದೇ ಥರದ್ದು ಸೂಕ್ಷ್ಮ ಜೀವಿಗಳು ಇರ್ಲಿಕ್ಕೆ ಸಾಧ್ಯ ಇರಲ್ಲ. ಸೊ ಅದ್ರ ಜೊತೆಗೆ ಈ ಗಾಣದಲ್ಲಿ ನಾವು ಆಯಿಲ್ ಎಲ್ಲ ಬಂದಾದ್ಮೇಲೆ ಇಲ್ಲಿ ಈಗ ಹಸುಗಳು ಇವು ಒಂದು ರೊಟೇಷನ್ಗೆ ಈಗ ಹೆಚ್ಚು ಕಡಿಮೆ 1.5 ರೊಟೇಷನ್ಗೆ ಇದು 1 ನಿಮಿಷ ಆಗೋಗುತ್ತೆ. ಮತ್ತು 1 ನಿಮಿಷದಲ್ಲಿ 2 ರೊಟೇಷನ್ ಆಗ್ಬೋದು ಅಥವಾ 1.5 ರೊಟೇಷನ್ ಆದ್ರೂ ಇದು ಅಷ್ಟು ಡಿಫ್ರೆನ್ಸ್ ಏನು ಆಗಲ್ಲ. ಬರೀ ಪ್ರೆಷರಲ್ಲಿ ಮಾತ್ರ ಅದು ಎಣ್ಣೆ ಬರುವಂಥದ್ದು ಇರುತ್ತೆ. ಅಲ್ಲಿ ಮೆಷಿನಲ್ಲಿ ಏನಾಗುತ್ತೆ, ಪ್ರೆಷರು ಮತ್ತು ಟೆಂಪ್ರೇಚರು ಕಾನ್ಸ್ಟೆಂಟ್ ಸ್ಪೀಡ್ ಆದಾಗ ಇವೆರಡೂ ರೈಸ್ ಆಗ್ತಾ ಹೋಗುತ್ತೆ. ಆವಾಗ ಅದರಲ್ಲಿ ಹೀಟ್ ಆಗ್ತದೆ ಮತ್ತು ಅದರಲ್ಲಿ ಅಷ್ಟು ಕ್ವಾಲಿಟಿ ಅಚೀವ್ ಮಾಡೋದು ಕಷ್ಟ ಇದೆ. ಬಟ್ ಇವುದ್ರಲ್ಲಿ ಮರದ ಗಾಣದಲ್ಲಿ ಮತ್ತು ಈ ಒಳಕಲ್ ಗಾಣದಲ್ಲಿ ಇವೆರಡೂ ನಾವು ಅಚೀವ್ ಮಾಡ್ಬೋದು. ಇದನ್ನು ನಾವು ರಿಯಲ್ ಕೋಲ್ಡ್ ಪ್ರೆಸ್ ಗಾಣಿ ಅಂತ ಹೇಳ್ತೀವಿ. ಇದರಲ್ಲಿ ನೋಡಿ ಗುಡಿ ಕೈಗಾರಿಕೆಗಳ ಥರ ನಾವು ಇದಕ್ಕೆ ಯಾವುದೇ ಥರದ್ದು ಮೆಷಿನ್ ಆಗಲಿ ಹೊಸ ಟೆಕ್ನಾಲಜಿ ಏನೂ ಇಲ್ಲ. ಇದು ನಮ್ಮ ಊರಲ್ಲಿ ಯಾರೇ ಕೊಬ್ಬರಿ ತಂದ್ರೂ ಅವ್ರದ್ದು ಕೂಡ ಮಾಡಿಕೊಡ್ತೀವಿ, ಕಡಲೆ ಬೀಜ ತಂದರೂ ಮಾಡಿಕೊಡ್ತೀವಿ, ಸೀಸನಲ್ಲಿ ಎಳ್ಳು ತೊಗೊಬರ್ತಾರೆ ಅವ್ರದ್ದು ಕೂಡ ಮಾಡಿಕೊಡ್ತೀವಿ. ಇದು ನಮ್ಮ ಆಸೆ ಏನಂದರೆ ಊರಿಗೊಂದು ಹಳ್ಳಿಕಾರ ಹಸು ಮತ್ತು ಊರಿಗೊಂದು ಗಾಣ ಆಗಲಿ ಅಂತ ನಾವು ಆಸೆ ಪಡ್ತೀವಿ ಸರ್. ಇದು ಒಳಕಲ್ ಗಾಣಕ್ಕೆ ನಾವು ಕ್ವಾಂಟಿಟಿ ಅಂದರೆ ಒಂದು 50 kgಲಿ 3 ಭಾಗ ಮಾಡ್ತೀವಿ ಸರ್. ಆ 3 ಭಾಗದಲ್ಲಿ 1 ಭಾಗ ಅಂದರೆ ಒಂದು 16ರಿಂದ 17 kg ಒಂದು ಬ್ಯಾಚ್ಗೆ ಹಾಕ್ತೀವಿ. ಅದು ಈ ಕಡಲೆಕಾಯಿಗಾದರೆ 2ರಿಂದ 2.5 ಗಂಟೆ ಟೈಮಿಂಗ್ಸ್ ಇರುತ್ತೆ. ಕೊಬ್ಬರಿ ಆದರೆ 1ರಿಂದ 1.5 ಗಂಟೆ, ಅದು ಡಿಪೆಂಡ್ಸ್ ಆನ್ ವೆಯ್ಟ್ ಮೇಲೆ. ಅದು 10 kg ಮಿನಿಮಮ್ ಹಾಕ್ಬೋದು, 15 kg ಮ್ಯಾಕ್ಸಿಮಮ್ ತನಕನೂ ಹಾಕ್ಬೋದು. ಅದು ಸೈಕಲ್ ಟೈಮ್ ಬಂದು 1.5 ಗಂಟೆ ಇರುತ್ತೆ. ಇನ್ನು ಕುಸುಬೆ ಮತ್ತು ಸೂರ್ಯಕಾಂತಿ ಅವೆಲ್ಲ 2 ಗಂಟೆ ಒಳಗಡೆ ಬರುತ್ತೆ. ಅದನ್ನು ನಾವು ಒಂದು 15 kg ತನಕ ಹಾಕ್ಬೋದಿರುತ್ತೆ ಸರ್. ಅದರಲ್ಲಿ ಆಯಿಲ್ ಪರ್ಸೆಂಟೇಜ್ ಕಡಿಮೆ ಆಗೋದ್ರಿಂದಾಗಿ ಹಿಂಡಿ ಜಾಸ್ತಿ ಉಳ್ಕೊಳ್ಳೋದ್ರಿಂದಾಗಿ ನಾವು ಅದನ್ನು ಕ್ವಾಂಟಿಟಿನ ನಾವು ಕಡಿಮೆ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಎಳ್ಳು ಮತ್ತು ಹುಚ್ಚೆಳ್ಳಲ್ಲಿ ತುಂಬ ಆಯಿಲ್ ಕಂಟೆಂಟ್ ಕಡಿಮೆ ಇರುತ್ತೆ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ನಾವು ಅಚೀವ್ ಮಾಡೋಕ್ಕಾಗೋದು ಅಂದರೆ ಹುಚ್ಚೆಳ್ಳಲ್ಲಿ ನಾವು 20ಯಿಂದ 25% ಅಲ್ಲಿ ಅಷ್ಟು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಸರ್. ಎಳ್ಳಲ್ಲಿ 30-35% ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಸರ್. ಹಾಗಾಗಿ ಹಿಂಡಿ ಜಾಸ್ತಿ ಸಿಗೋದ್ರಿಂದಾಗಿ ಅದರಲ್ಲಿ ಆಯಿಲ್ ಕಂಟೆಂಟ್ ಕಡಿಮೆ ಇರೋದ್ರಾಗಿ ಅದನ್ನು 12ರಿಂದ 13 kg ಅಷ್ಟು ಅದೇ ರೇಂಜಲ್ಲಿ ನಾವು ಹಾಕೋದಾಗುತ್ತೆ ಸರ್. ಯಾಕೆಂದರೆ ಎಂಡಲ್ಲಿ ನಮಗೆ ಇದ್ರ ಕಡಲೆ ಬೀಜದಲ್ಲಿ 40% ಆಯಿಲ್ ಬಂದಮೇಲೆ ಇನ್ನು 60% ಹಿಂಡಿ ಉಳ್ಕೊಳ್ಳುತ್ತೆ. ಆದರೆ ಇದರಲ್ಲಿ 20% ಬಂದರೆ 20-25% 30% ಬಂದರೆ ಹಿಂಡಿ 70-60% ತನಕನೂ ಬರೋದ್ರಿಂದಾಗಿ ಅಲ್ಲಿ ನಾವು ಕ್ವಾಂಟಿಟಿನೇ ಕಡಿಮೆ ಮಾಡ್ಕೊಂಡು ಹೋಗ್ತೀವಿ ಸರ್. ಅದು ಟೈಮು 3 ಗಂಟೆ ತನಕನೂ ಹೋಗುತ್ತೆ ಸರ್. 2.5ಯಿಂದ 3 ಗಂಟೆ ತನಕನೂ ಹೋಗೋದ್ರಿಂದ ನಾವು ಅದನ್ನು ಕ್ವಾಂಟಿಟಿ ಕಡಿಮೆ ಮಾಡಿ ಆ ಎಣ್ಣೆ ತೆಗಿತೀವಿ ಸರ್. ಇವಾಗ ನಾವು ಕಡಲೆಕಾಯಿ ಹರಿತಾ ಇದ್ದೀವಿ. ನೆಕ್ಸ್ಟ್ ಆಯಿಲ್ ಎಲ್ಲ ಎಕ್ಸ್ಟ್ರಾಕ್ಟ್ ಆದಮೇಲೆ ಈ ಥರ ಹಿಂಡಿ ಉಳ್ಕೊಳ್ಳುತ್ತೆ. ಇದರಲ್ಲಿ ಎಣ್ಣೆ ಅಂಶ ಇನ್ನೂ ಇರುತ್ತೆ. ಇದರಲ್ಲಿ ನಾವು ತೆಗ್ದಿರೋದು 40% ಅಷ್ಟೇ ಎಣ್ಣೆ ತೆಗ್ದಿರೋದು. ಜೊತೆಗೆ ಇದು ಮಷೀನಲ್ಲಿ ಹಾಕಿದ್ರೆ ಇನ್ನೂ ಒಂದು 5% ಎಣ್ಣೆ ಬರುತ್ತೆ ಇದು. ಆದರೆ ನಾವು ಅಷ್ಟರಲ್ಲಿ ಸ್ಟಾಪ್ ಮಾಡಿ ಇದಕ್ಕೆ ಹಿಂಡಿ ಅಂತ ಹೇಳ್ತೇವೆ. ಇದನ್ನು ಹಸುಗಳು ಇಟ್ಟಿರ್ತಕ್ಕಂಥವ್ರು ಅದು ಹಾಲು ಮತ್ತು ಮೈ ದಪ್ಪ ಆಗಲಿಕ್ಕೆ ಮತ್ತು ಒಳ್ಳೆ ಉತ್ಕೃಷ್ಟವಾದಂಥ ಇದರಲ್ಲಿ ಪ್ರೋಟೀನ್ ಎಲ್ಲ ಥರದ್ದು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಸಿಗೋದ್ರಿಂದ, ಮಿನರಲ್ ಸಿಗೋದ್ರಿಂದ ಇದು ದಷ್ಟಪುಷ್ಟವಾಗಿ ಹಸುಗಳು ಬೆಳಿತವೆ ಸರ್. ಆ ಉದ್ದೇಶಕ್ಕೆ ಇದು 50ರಿಂದ 55 ರೂಪಾಯಿಗೆ ತಗೋತಾರೆ ಇದು ಹಿಂಡಿಗಳು. ಇಲ್ಲೇ ಆನ್ ಸ್ಪಾಟ್ ಬಂದು ತೊಗೊಂಡು ಹೋಗ್ತಾರೆ. ಜೊತೆಗೆ ನಾವು ಇದೇ ಥರನೇ ನಾವು ಒಂದು 8 ಥರದ್ದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಒಂದು ಸಾಸಿವೆ ಎಣ್ಣೆ ಇಲ್ಲಿ ಕಡಿಮೆ ತಗೊಳ್ಳೋದು,
ಅದು ಬಿಟ್ಟರೆ ಕುಸುಬೆ ಎಣ್ಣೆ ಅದು ಒಂದು ಸ್ವಲ್ಪ ಕಡಿಮೆ ಇರೋದು. ಅದು ಕೆಲವರು ಕೇಳ್ತಾರೆ ಬೆಂಗಳೂರವರು ಮತ್ತು ಇಲ್ಲಿ ಲೋಕಲ್ ಜನಗಳು ಒಂದು ಅಪ್ಲಿಕೇಶನ್ ವೈಸ್ ಅದು ಕೇಳ್ತಾರೆ. ಆವಾಗ ನಾವು ಅದ್ರ ಬಗ್ಗೆ ಅದನ್ನು ತಿಳಿಸಿ, ಆ ವಿಟಮಿನ್ ಇ ಹೈಯೆಸ್ಟ್ ಇರೋದು ಎಣ್ಣೆಗಳಲ್ಲೇ ಕುಸುಬೆ ಎಣ್ಣೆಲಿ ಸರ್. ಅದು ಉತ್ತರ ಕರ್ನಾಟಕ ಸೈಡು ನಮ್ಮಲ್ಲಿ ಹೆಂಗೆ ಶೇಂಗಾ ಎಣ್ಣೆ ಬೆಳೆಸ್ತೀವಿ ಅದೇ ಥರ ಅಲ್ಲಿ ಜಾಸ್ತಿ ಬಳಸ್ತಾರೆ. ಅದು ಏನಂದರೆ ವಿಟಮಿನ್ ಇ ಹೈಯೆಸ್ಟ್ ಇರೋದ್ರಿಂದಾಗಿ ಚರ್ಮ ಸುಕ್ಕುಗಟ್ಟುಗಳಲ್ಲ, ಆ ಥರ ಅದಕ್ಕೆ ಕಾಂತಿ ಕೊಡುತ್ತೆ. ಅದು ಬೆಸ್ಟ್ ಎಣ್ಣೆ ಅದು ಕುಸುಬೆ ಎಣ್ಣೆ. ಜೊತೆಗೆ ಅದಾದಮೇಲೆ ನಾವು ಕುಸುಬೆ ಆಡಿಸ್ತೀವಿ, ಜೊತೆಗೆ ಕೊಬ್ಬರಿ ಆಡಿಸ್ತೀವಿ ಸರ್. ಕೊಬ್ಬರಿದು 1.5 ಗಂಟೆ ಸೈಕಲ್ ಟೈಮು, ಅಷ್ಟರಲ್ಲೇ ಆಯಿಲ್ ಬಂದ್ಬಿಡುತ್ತೆ, ಬೇಗ ಬಂದ್ಬಿಡುತ್ತೆ. ಇನ್ನು ಉಳಿದವೆಲ್ಲ ಒಂದು ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಇರುತ್ತೆ ಸರ್. ಕುಸುಬೆ ಎಣ್ಣೆ ಸೂರ್ಯಕಾಂತಿ ನಾವು ಅಲ್ಲಡ್ ಸನ್ಫ್ಲವರ್ ಸೀಡ್ಸ್ ಅಂತ ತರ್ತೀವಿ, ಅದು ಸಿಪ್ಪೆ ತೆಗೆದಿರೋದು. ಸಿಪ್ಪೆ ಇರೋದು ಹಾಕಿದ್ರೆ ಕಹಿ ಬರುತ್ತೆ, ಅದಕ್ಕೆ ಬೆಲ್ಲ ಅದು ಎಲ್ಲ ಆ ಥರದ್ದು ಹಾಕೋದಾಗುತ್ತೆ. ಹಾಗಾಗಿ ಅದು ನಾನು ಅಲ್ಲಡ್ ಸನ್ಫ್ಲವರ್ ಸೀಡ್ ತರೋದ್ರಿಂದ ಅದು 180 ರುಪೀಸ್ ಇರುತ್ತೆ ಪರ್ kg. ಸೊ ಅದು ನನಗೆ 560 ರೂಪಾಯಿ ಆ ರೇಂಜಿಗೆ ಕೊಟ್ಟರೆ ನನಗೆ ಒಂದು 30% ನಾವು ಮಾರ್ಜಿನ್ ಇಟ್ಕೊಂಡು ಅದು ಮಾರಾಟ ಮಾಡಿದ್ವಿ. ಯಾಕೆಂದರೆ ಇದೊಂದೇ ಹಿಂಡಿ ಹೆಚ್ಚಾಗಿ ಸೇಲ್ ಆಗೋದು ಸರ್, ಕೊಬ್ಬರಿ ಹಿಂಡಿಯು ಅಷ್ಟು ಸೇಲ್ ಆಗಲ್ಲ. ಹಾಗಾಗಿ ನಾವು ಅದ್ರ ಮೇಲೆ ನಾವು 30% ಮಾರ್ಜಿನ್ ಇಟ್ಕೊಂಡು ಅದು ಕೊಡುವಂಥದ್ದು ಇರುತ್ತೆ ಸರ್. ಈಗ ಕಡಲೆಕಾಯಿ ಎಣ್ಣೆ ಅಪ್ಲಿಕೇಶನ್ ವೈಸ್ ಮಾತಾಡೋದಾದರೆ, ಇದರಲ್ಲಿ ಗುಲಾಬಿ ಕಲರ್ ರೆಸ್ಪಿರೇಟ್ರಲ್ ಅಂತ ಕೆಮಿಕಲ್ ಕಾಂಪೌಂಡ್ ಇರುತ್ತೆ. ಇದು ನಮಗೆ ಸ್ಕಿನ್ಗೆ ಮತ್ತು ಆಮೇಲೆ ಹೃದಯದ ರಕ್ತನಾಳಗಳಿಗೆ ಇದು ಈ ಒಂಥರ ಏಜೆಂಟಾಗಿ ಕೆಲಸ ಮಾಡುತ್ತೆ. ಮತ್ತು ಕೊಲೆಸ್ಟ್ರಾಲು ಮತ್ತು ಅದು ಅನ್ವಾಂಟೆಡ್ ಎಲ್ಲ ಏನು ಡೆಪಾಸಿಟ್ ಆಗುತ್ತೆ ಅದೆಲ್ಲ ಕ್ಲೀನ್ ಮಾಡುತ್ತೆ ಸರ್. ಇದನ್ನು ಒಂದು ಚಮಚ ಖಾಲಿ ಹೊಟ್ಟೆಲಿ ಕುಡಿಯೋಕ್ಕೆ ಹಾರ್ಟ್ ಡಿಸೀಸ್ ರಿಲೇಟೆಡ್ ತೊಂದರೆಗಳಿರುವಂಥವ್ರು ಇದನ್ನು ಕುಡಿಯೋದ್ರಿಂದಾಗಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿ ಸಿಗುತ್ತೆ ಸರ್. ಅದೇ ಥರ ನಮ್ಮಲ್ಲಿ ಈಗ ಕುಸುಬೆ ಎಣ್ಣೆದು ಆಲ್ರೆಡಿ ಹೇಳಿದ್ದೀನಿ, ವಿಟಮಿನ್ ಇ ಹೈಯೆಸ್ಟ್ ಇರೋದ್ರಿಂದಾಗಿ ಅದು ಚರ್ಮಕ್ಕೆ ಕಾಂತಿ ಕೊಡೋದ್ರಿಂದ ಅದು ಸ್ಕಿನ್ ನರ್ಗಿಟ್ಕೊಳ್ಳೋದು, ಆ ಥರ ಏಜ್ನ ದೂರ ಮಾಡ್ಬೋದು. ಆ ಥರ ಅಪ್ಲಿಕೇಶನ್ಗಳಲ್ಲಿ ಈ ಗಾಣದ ಎಣ್ಣೆಗಳಲ್ಲಿ ಎಲ್ಲ ಥರದ್ದು ಸೂಕ್ಷ್ಮಜೀವಿಗಳು ಮತ್ತು ಇದರಲ್ಲಿ ಯಾವುದೇ ವಿಟಮಿನ್ಸ್ಗಳು ಡ್ರೈನ್ ಆಗದೆ ಬಿಡಲ್ಲ ಸರ್. ಇದು ಯಾಕಂದರೆ ಟೆಂಪ್ರೇಚರು ಇರಲ್ಲ ಮತ್ತು ಪ್ರೆಷರು ಜಾಸ್ತಿ ಇರಲ್ಲ. ಅದರಲ್ಲಿ ಆಂಬಿಯೆಂಟ್ ಟೆಂಪ್ರೇಚರಲ್ಲಿ ನಾವು ಆಯಿಲ್ ತೆಗಿಯೋದ್ರಿಂದಾಗಿ ಎಳ್ಳೆಣ್ಣೆ ಏನು ಬಂದರೆ ಕುಸುಬೆ ಎಣ್ಣೆ ಆಯಿತು, ಇನ್ನು ಸೂರ್ಯಕಾಂತಿ ಎಣ್ಣೆ, ಮತ್ತು ಅದು ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಬಳಸೋದು ಬೇಕಾಗಿಲ್ಲ ಸರ್ ಸೂರ್ಯಕಾಂತಿ ಎಣ್ಣೆ. ಈಗ ಇದು ಸನ್ಪ್ಯೂರ್ ಆ ಥರದ್ದು ಪಾಕೆಟ್ ಎಣ್ಣೆಗಳು ಗೀಳು ಹಚ್ಕೊಂಡು ಸನ್ಫ್ಲವರ್ದು ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಅದನ್ನು ಕೆಲವರು ಬೇಕು ಯೂಸ್ ಮಾಡುವಂಥವ್ರಿಗೆ ನಾವು ಇಲ್ಲ ಅಂತ ಹೇಳಲ್ಲ. ಐದರ್ ಅವರಾರು ತಂದು ಆಡಿಸ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ನಾವು ಆದರೂ ಅಂದರೆ ಅವರು ಬೇಸಿಕ್ಕಾಗಿ ತಿಳ್ಕೊಳ್ಬೇಕು ಸರ್. ಅದ್ರದ್ದು ಮಟೀರಿಯಲ್ ಕಾಸ್ಟು ಮತ್ತು ಆಯಿಲ್ ಎಷ್ಟು ಪರ್ಸೆಂಟ್ ಬರುತ್ತೆ ಅದನ್ನ ನೋಡಿಕೊಂಡ್ರೆ ನಾವು 200 ರುಪೀಸ್ಗೆ ಅದು ತಿಂತಿರೋದು ಯಾವ ಆಯಿಲು ಅಂತ ಅವರೇ ಡಿಸೈಡ್ ಮಾಡಬೇಕು ಸರ್. ಇನ್ನು ಎಳ್ಳೆಣ್ಣೆ ಇದು ಕೋಲ್ಡ್ ವೆದರ್ಗೆ ಅದು ಎಳ್ಳೆಣ್ಣೆ ಭಾಳ ಹೆಲ್ತ್ಗೆ ಒಳ್ಳೆಯದು ಸರ್. ಯಾಕೆಂದರೆ ಅದರಲ್ಲಿ ಕ್ಯಾಲ್ಸಿಯಮ್ ತುಂಬ ಹೈ ರಿಚ್ ಆಗಿರುತ್ತೆ ಸರ್ ಕಂಪ್ಯಾರಿಟಿವ್ ಅದರ್ ಆಯಿಲ್ಗೆ. ಈಗ ನಮಗೆ ಮೂಳೆಗಳು ಸವೆಯೋದು, ನರ ಸೆಳೆತ ಇವಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಸರ್ ಅದು ಯಾವುದು ಎಳ್ಳೆಣ್ಣೆ. ಇನ್ನು ಹುಚ್ಚೆಳ್ಳೆಣ್ಣೆ ಆ ವರ್ಡಲ್ಲೇ ಇದೆ, ಹುಚ್ಚನ್ನು ದೂರ ಮಾಡುವಂಥದ್ದು ಆ ಹುಚ್ಚೆಳ್ಳೆಣ್ಣೆಗೆ ನಮಗೆ ಆ ಹೆಸರು ಬರಲಿಕ್ಕೆ ಕಾರಣ ಆಗಿದೆ. ನಮ್ಮ ಪೂರ್ವಜರು ನೋಡಿ ಹುಚ್ಚೆಳ್ಳನ್ನ ಹೋಗ್ಸುವಂಥ ಗುಣ ಈ ಎಣ್ಣೆಗಿರೋದ್ರಿಂದಾಗಿ ಅದಕ್ಕೆ ನಾವು ಹುಚ್ಚೆಳ್ಳು ಎಣ್ಣೆ ಅಂತ ಹೇಳಿದ್ದೀವಿ. ಹಿಂದಿಲಿ ರಾಮ್ ತಿಲ್ ಅಂತ ಹೇಳ್ತಾರೆ. ಅದು ಅಂಥ ಕಾಲದಿಂದ ರಾಮಾಯಣ ನಡೆದು ಈಗ 9,000 ವರ್ಷ ಇತಿಹಾಸ ಇದ್ರೂ ಆ ಹಿಂದೆಯಿಂದಲೂ ನಾವು ಹುಚ್ಚೆಳ್ಳು, ಎಳ್ಳು ಇವೆಲ್ಲ ಬಂದಿದೆ. ಇನ್ನು ಕೋಸ್ಟಲ್ ಏರಿಯಾದಲ್ಲಿ ನಾವು ಕೊಬ್ಬರಿ ಎಣ್ಣೆ ಬಳಸ್ತೀವಿ. ಬಟ್ ಇಲ್ಲೂ ನಾವು ಆಯಿಲ್ಗಳನ್ನ ರೊಟೇಷನ್ ಬೇಸಿಸ್ ಮೇಲೆ ಡಿಶಸ್ ಇರೋರು ಒಂದೊಂದು ಚಮಚ ಖಾಲಿ ಹೊಟ್ಟೆಯಲ್ಲಿ 1 ವಾರ ಕಡಲೆಕಾಯಿ ಎಣ್ಣೆ, 1 ವಾರ ಕೊಬ್ಬರಿ ಎಣ್ಣೆ, 1 ವಾರ ಎಳ್ಳೆಣ್ಣೆ, 1 ವಾರ ಹುಚ್ಚೆಳ್ಳೆಣ್ಣೆ, ಈಗ 1 ಸ್ಪೂನ್ 2 ಸ್ಪೂನು ಎಂಟಿ ಸ್ಟಮಕಲ್ಲಿ ಕುಡಿಯೋದು ಭಾಳ ಉತ್ತಮ ಸರ್. ಅದು ಡಿಸೀಸು ತೊಂದರೆಗಳು ಇರುವಂಥವ್ರು ಅಥವಾ ಏನೂ ಇಲ್ಲ ನಾವು ಚೆನ್ನಾಗಿದ್ದೀವಿ ಅಂದರೆ ಅಡುಗೆಗೆ ಇದನ್ನು ರೊಟೇಷನ್ ವೈಸು ಬಳಸೋದ್ರಿಂದಾಗಿ ಭಾಳ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿ ಸಿಗುತ್ತೆ ಸರ್. ಮತ್ತು ಅವ್ರಿಗೆ ಅಂದರೆ ಸ್ಪ್ಯಾನ್ ಚೆನ್ನಾಗಿರುತ್ತೆ ಸರ್. ಈಗ ಏಜ್ ಆಗುವಂಥದ್ದು ನೋಡಿದ್ರೆ
ಏಜ್ ಆಗಿಲ್ಲ ಅಂತ ಈ ಥರದ್ದು ಮುದಿತನನ ದೂರ ಮಾಡ್ಬೋದು ಸರ್ ಈ ಗಾಣದ ಎಣ್ಣೆಗಳಿಂದ.